ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ನಾನಿವತ್ತು ಫಸ್ಟ್ ಟೈಮ್ ಡ್ರೋನ್ ಹಾರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗೋದಿಲ್ಲ, ಅಂದರೆ ತುಂಬ ಒಂದು ಒಂದು ತಿಂಗಳಿಂದ ಟ್ರೈ ಮಾಡಿ ಕಲಿತಾ ಇದ್ದೀನಿ. ಇವತ್ತಂತೂ ಒಂದು ಸ್ವಲ್ಪ ಜಾಗ ಸಿಕ್ಕಿತ್ತು. ನಮ್ಮ ಅಕ್ಕರ ಮನೆಯಲ್ಲಿ ಮಂಗಳಕ್ಕೆ ಹೋಗಿದ್ದೆ. ಅಲ್ಲಿ ಖಾಲಿ ಜಾಗ ಇತ್ತು. ಅಲ್ಲಿ ಚೆನ್ನಾಗಿ ಕಲಿತೆ. ಏನೇನು ಆಪ್ಷನ್ಸ್ ಇದ್ದಾವೆ, ಏನೇನು ಫೀಚರ್ಸ್ ಇದ್ದಾವೆ ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಯಿತು ನನಗೆ. ನಿಜ ಹೇಳ್ಬೇಕಂದ್ರೆ ಇದು ಒಂದು 3000 ರೇಂಜಿಂದು ಡ್ರೋನ್ ಇದು. ಆದರೂ ಎಷ್ಟು ಚೆನ್ನಾಗಿ ಹಾರುತ್ತೆ, ಮತ್ತು ವೀಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಆದರೂ ತುಂಬ ಚೆನ್ನಾಗಿ ಹಾರುತ್ತೆ. ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರೋದು, ಅದು ರಿಮೋಟ್ ಕಂಟ್ರೋಲ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಪ್ ಟು 100 ಮೀಟರ್ಸ್ವರೆಗೂ ಇದನ್ನು ಫ್ಲೈ ಮಾಡ್ಬೋದು. ನೋಡಿ, ಇದು ವೀಡಿಯೋ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ ಇವೆಲ್ಲ, ಬಟ್ ಬಿಗಿನರ್ಸ್ ಡ್ರೋನ್ಗಳು. ನೋಡಿ, ಈ ಥರ ಸ್ವಲ್ಪ ಶೇಕ್ ಆಗುತ್ತೆ, ಮತ್ತು ಜಾಸ್ತಿ ಗಾಳಿ ಇತ್ತು ಅವತ್ತು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಆಗ್ತಿತ್ತು. ಇಲ್ಲ ಅಂದರೆ ಈ ಬಜೆಟಿಗೆ ನಿಜ ಹೇಳ್ಬೇಕಂದ್ರೆ ವರ್ತ್ ಇರೋ ಡ್ರೋನ್ ಇದು. ಇದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಜಾಗದಲ್ಲೆಲ್ಲ ನಾನು ಫ್ಲೈ ಮಾಡೋಕ್ಕೆ ಹೋಗಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿ ಒಂದು ವಿಂಗೇ ಮುರಿದು ಹೋಗ್ಬಿಟ್ಟಿತ್ತು. ಆದರೂ ಅದು ಎಕ್ಸ್ಟ್ರಾ ವಿಂಗ್ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ನಾನು ಮತ್ತೆ ಅದನ್ನ ರಿಪೇರಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಫ್ಲೈ ಆಗ್ತಿದೆ ಇದು. ಇನ್ನು ಪರ್ಫೆಕ್ಷನ್ ಬರಬೇಕಂದ್ರೆ ಅವಕ್ಕೊಂದು ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋಂಥ ಡ್ರೋನ್ ತೊಗೋಬೇಕು. ಇವೆಲ್ಲ ಏನಿದ್ರು ಬಿಗಿನರ್ಸು ಮತ್ತು ಲರ್ನಿಂಗೋಸ್ಕರ ತೊಗೋಬೋದಾದಂಥ ಒಂದು ಡ್ರೋನ್ಗಳು. ಟಾಯ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇದು ವಿತ್ ಕ್ಯಾಮ್ರಾ ಬರುತ್ತೆ, ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು ವೀಡಿಯೋಗಳನ್ನ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಮೇಡ್ ಇನ್ ಚೈನಾ ಆದ್ರೂ ಬಿಲ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸುಮಾರು ಸರಿ ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಿದ್ದೀನಿ, ಆದರೂ ಅದು ಏನೂ ಆಗಿರಲಿಲ್ಲ. ನೋಡಿ, ಅಲ್ಲಿ ನಾಯಿಗಳನ್ನ ಹೆದರಿಸ್ಬೇಕು ಅಂತ ಹೋದೆ, ಅದು ಲಾಸ್ಟಿಗೆ ಅಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗೇ ಆಗಿರೋದು. ಚಾರ್ಜ್ ಖಾಲಿ ಆಯ್ತಿತ್ತು, ಅದು ಟುಯ್ ಅಂತ ಸೌಂಡ್ ಬಂದರೂ ನಾನು ನಿಲ್ಸೋಕ್ಕೆ ಹೋಗಿಲ್ಲ. ಅದೇನಾಯಿತು, ಅದು ಅಲ್ಲೇ ಲ್ಯಾಂಡ್ ಆಯಿತು ತಕ್ಷಣ. ಅದು ಆವಾಗ ಕ್ರ್ಯಾಶ್ ಲ್ಯಾಂಡಿಂಗ್ ಆಯಿತು. ನಾಯಿಗಳು ಅದನ್ನ ನೋಡ್ಕೊಂಡು ಬೊಗಳಕ್ಕೆ ಶುರು ಮಾಡಿದ್ರು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.